Hi guys, welcome back to our YouTube channel Karthik Kushi. ಹಾಯ್. So, ಇವಾಗ ಟೈಮ್ ಬಂದ್ಬಿಟ್ಟು 4:45. ಟೈಮ್ ಬಂದ್ಬಿಟ್ಟು 4:48. ಯಾಕೆ? ನಮ್ದು ಪ್ಲಾನ್ ಇದ್ದಿದ್ದು 4ಗೆ ಮನೆ ಬಿಡಬೇಕು ಅಂತ, ಬಟ್ 48 ಮಿನಿಟ್ಸ್ ಲೇಟ್ ಆಗಿದೆ. ಬಟ್ ಇಟ್ಸ್ ಓಕೆ, ಪ್ರಾಬ್ಲಮ್ ಇಲ್ಲ. ಏನಪ್ಪ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದ್ರೆ, ನಾವು ಶೂಟ್ ಮಾಡಿಸ್ತಾ ಇದೀವಿ. ಐ ಮೀನ್ ಫೋಟೋ ಶೂಟ್ ಮಾಡಿಸ್ತಾ ಇದೀವಿ. ಅದಕ್ಕೆ ಬ್ಯಾಂಗ್ಳೂರ್ಗೆ ಹೋಗ್ಬೇಕು. ಸೊ ಇವಾಗ ನಾವು ಬ್ಯಾಂಗ್ಳೂರ್ಗೆ ಹೋಗಿ ಅಲ್ಲಿ ಮೇಕಪ್ ಮಾಡಿಸ್ಕೊಂಡು ಚರ್ಚ್ ಸ್ಟ್ರೀಟ್ಗೆ ಹೋಗಿ ಶೂಟ್ ಸ್ಟಾರ್ಟ್ ಮಾಡಬೇಕು. ಇವತ್ತು ಸಂಡೇ ಆಗಿರೋದ್ರಿಂದ ಜಾಸ್ತಿ ಜನ ಸ್ಟಾರ್ಟ್ ಆಗ್ತಾರೆ ಆಫ್ಟರ್ 10 ಅಷ್ಟೊತ್ತಿಗೆ ಅಂತ ಅಂದ್ಬಿಟ್ಟು ಬೇಗ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಬೇಗ ಹೋಗಿದ್ದು. ನಾನು ಇನ್ನೂ ರೆಡಿ ಆಗಿಲ್ಲ. ಇವ್ನು ಸ್ವಲ್ಪ ರೆಡಿ ಆಗಿದೆ, ಇವನು ಇನ್ನೊಂದು ಸ್ವಲ್ಪ ಕಂಪ್ಲೀಟಾಗಿ ರೆಡಿ ಆಗಬೇಕು. ಸೊ ಹೋಗ್ತಾ ಇದ್ದೀವಿ, ಇನ್ನೂ ರಾಮನಗರ್ ಬಿಟ್ಟಿಲ್ಲ. ಓಕೆ, ಇವತ್ತೇನೇನಾಗುತ್ತೆ ಎಲ್ಲ ಅಪ್ಡೇಟ್ ಮಾಡಿಬಿಟ್ಟು ಈ ವ್ಲಾಗ್ ಪಕ್ಕಾ ನಾಳೆ ಪೋಸ್ಟ್ ಆಗಬೇಕು. ಡೇಟ್ ಹೇಳ್ಬಿಡು, ಆಯ್ತು. ಡೇಟ್ ಇವತ್ತು ಡೇಟ್ ಎಷ್ಟು? 14. ಓಯ್ ಮೈ ಗಾಡ್, ಹ್ಯಾಪಿ 14. ಇವತ್ತು 14 ನೋಡಿ. ಎಂತ ನನಗೆ ಐಡಿಯಾನೇ ಇಲ್ಲ ಇವತ್ತು 14 ಹೋಗ್ತಾ ಇದೀವಿ ಅಂತ. ಓಕೆ, 14th ಜೂನ್ 14th ಇವತ್ತು. ಇದು ನಾಳೆ ಅಪ್ಲೋಡ್ ಆಗುತ್ತೆ, 15th ಅಪ್ಲೋಡ್ ಆಗುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಅವಳು ಅಲ್ಲಿ ಮೇಕಪ್ ಮಾಡಿಸ್ಕೊಬರಕ್ಕೆ ಹೋಗೋಳೆ, ನಾನಿಲ್ಲಿ ಕಾರ್ ಹಾಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಮೇಕಪ್ ಮಾಡಿಸಲ್ಲ, ಅದಕ್ಕೆ. ಯಾಕೆ ಅವಳೇ ಮಾಡ್ತಾಳೆ, ನನ್ನ ಅಸಿಸ್ಟೆಂಟ್ ಮೇಕಪ್ ಅವಳು. ಈ ವಿಡಿಯೋ ನೋಡಿದ್ರೆ ಪಕ್ಕ ಹೊಡಿತಾಳೆ. ಆದ್ರೆ ಏನು ಮಾಡೋಕ್ಕಾಗಲ್ಲ. ಅವಳು ಬರೋವರೆಗೂ ಇಲ್ಲೇ ನಾನು ವೆಯ್ಟ್ ಮಾಡ್ಕೊಂಡು ಇರ್ಬೇಕು ಅಷ್ಟೇ. ಅಲ್ಲಿವರೆಗೂ ಏನು ಮಾಡ್ತೀನಿ ಅಂದರೆ ಹಾಕೊಂಡು ಮಲ್ಕೊಬಿಡ್ತೀನಿ. ಬಾಯ್. 6 hours later. ಗೈಸ್, ನಮ್ಮ ಹುಡುಗದು ಫೋಟೋ ಶೂಟ್ ನಡೀತದೆ. ಹೇಗನ್ಸ್ತಾ ಇದೆ? ಹೌ ಯು ಆರ್ ಫೀಲಿಂಗ್? ನಾನು ಒಬ್ಬನೇ ತೆಗ್ಸೋದ್ರಲ್ಲಿ ಇಲ್ಲ ಮಜಾ, ನಾನು ಒಬ್ಬನೇ ತೆಗೆಯೋದ್ರಲ್ಲಿ ಇರೋದು. ನೀನ್ ಹೇಳಿದ್ ನಿನಗೆ ಅರ್ಥ ಆಯ್ತಾ? ಗಾಯ್ಸ್, ನಾನು ಫುಲ್ ಹಾಟ್ ಆಗಿ ರೆಡಿ ಆಗಿ ಬಂದ್ಬಿಟ್ಟವಳೆ. ಫುಲ್ ಹಾಟ್ ಆಗಿ ರೆಡಿ ಆಗೋದು ಬಂದ್ಬಿಟ್ಟವಳೆ. MG ರೋಡ್ ಗಲ್ಲಾಗ್ಬಿಟ್ಟವಳೆ. ಗಲ್ಲು guys, so we have to like that only. So ಅವ್ರ ಕಾಣ್ತಾರೆ, ಹತ್ರ ಬನ್ನಿ. Hi, our YouTube channel. ಸೊ ಇವತ್ತಿನ ನಮ್ಮ ಫೋಟೋಗ್ರಾಫರ್ ಬಂದು ಯೂಟ್ಯೂಬ್ ಚಾನಲ್ ಜೋರಾಗಿ ಹೇಳಿ. ಬೈ ಟಾಟಾ ಸಿ. ಯಾಕೆ ಹಾಯ್ ಹೇಳ್ಬಿಟ್ಟು ಬಾಯ್ ಹೇಳ್ತಾರೆ. ಗೈಸ್, ಇವ್ರ ಐಡಿ ಮೆನ್ಷನ್ ಮಾಡಿರ್ತೀನಿ, ಯಾರು ಬೇಕೆಲ್ಲ ಏನಂತಾರೆ ಫೋಟೋ ಶೂಟ್ ಮಾಡಿಸ್ಕೊಬಿಡಿ, ಸಖತ್ತಾಗಿ ಮಾಡ್ಕೊಡ್ತಾರೆ. ಎಸ್, ನಿಜವಾಗೂ ಚೆನ್ನಾಗಿ ಮಾಡ್ತಾರೆ. ಇವಾಗ ನಾವು ಈ ಪಾಯಿಂಟಲ್ಲಿ ಇದ್ದೀವಿ. ಅಲ್ಲೆಲ್ಲ ಮಾಡಿ ಮುಗಿಸಾಯಿತು. ಅಲ್ಲಿ ಮೀನ್ಸ್ ಹೇಳಕ್ ಬಂದೆ ಗೈಸ್, ಆ ಕಡೆ ಚರ್ಚಿತೆಲ್ಲ ಮಾಡ್ಕೊಂಡ್ ಬಂದ್ವಿ. ಸೊ ಈ ಪಾಯಿಂಟ್ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಬೇರೆ ಕಡೆ ಹೋಗ್ಬೇಕು. ಎಸ್, ಆಕ್ಚುಲಿ ನನಗೆ ನನ್ನ ಲುಕ್ನಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಗಿತ್ತು. ಅದಕ್ಕೆ ನಾನು ಮೇಕಪ್ ಅದಾದ್ಮೇಲೆ ಸ್ವಲ್ಪ ವ್ಲಾಗ್ಸ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ನನಗೆ ಡಿಸಪಾಯಿಂಟ್ ಆಗ್ತಿದ್ದೆ. ಏನೋ ತತ್ವರ್ ನಾನು ಮಾಡೋಕ್ಕಾಗಿಲ್ಲ. ಮಾಡ್ತೀನಿ, ಇವಾಗ ಕಂಟಿನ್ಯೂ ಮಾಡ್ತೀನಿ. ಸೈಡ್ ಫುಲ್ ಜೋಶಲ್ಲಿ ಸಾಂಗ್ ಆಡ್ತಾವಳೆ, ಆದರೆ ಡಿಸಪಾಯಿಂಟ್ ಆಗ್ಬಿಟ್ಟವಳೆ, ಬೇಜಾರಾಗ್ಬಿಟ್ಟವಳೆ. ಏನು ಮಾಡಬೇಕು ಗೊತ್ತಿಲ್ಲ ಇವಳಿಗೆ. ಏನು ಮಾಡಬೇಕು? ತಿನ್ನಕ್ಕೆ ಕೊಡ್ಸ್ಬೇಕಂತೆ ಗಾಯ್ಸ್. ಇದಕ್ಕೆ 1K ಲೈಕ್ ಮಾಡಿ ತಿನ್ನಕ್ಕೆ ಕೊಡಿಸ್ತೀನಿ. ಅಂದ್ರೆ ಬಿಡ್ದಿಲ್ಲ ಅಂತ ಡಾಮಿನೋಟ್ಸ್ಗೆ ಹೋಗೋಣ.
ಅಪ್ಪ ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ಗಾಯ್ಸ್ ಇವಳ ಜೊತೆ ವೆಯ್ಟ್ ಮಾಡಿ ಇವಳೊಬ್ಬದೇ ಶೂಟ್ ನಡೆದು ನನಗಂತೂ ಇವಳ್ದು ಅಲ್ಲೂ ಶೂಟ್ ಮಾಡ್ತಾ ಇದ್ರು ನಾನು ಶೂಟ್ ಮಾಡ್ತಾ ಇರ್ಬೇಕಂತೆ ಫೋನಲ್ಲಿ. ಅದ್ರ ಥರ ಇವಳು ಹಿಂಗೆ ಮಾಡ್ತಾ ಇರೋದು. ಈ ಬ್ಲಾಗ್ ಪಕ್ಕ ನಾಳೆ ಪೋಸ್ಟ್ ಮಾಡ್ತೀನಿ, ಪಕ್ಕ ಮಾಡ್ತೀನಿ. ಗಾಯ್ಸ್ ನೀವು ಹುಡುಗಿರ ಜೊತೆ ಫೋಟೋ ಶೂಟ್ ಬರ್ಬೇಕಂದ್ರೆ ಇಬ್ಬರು ಒಟ್ಟಿಗೆ ಮಾಡಿಸ್ಬಿಡಿ, ಒಬ್ಬೊಬ್ರಿಗೆ ಮಾಡ್ಸೋಕೆ ಹೋಗ್ಬಿಡಿ, ಟೈಮ್ ವೆರಿ ಜಾಸ್ತಿ ವೇಸ್ಟ್ ಮಾಡ್ತಾರೆ. ಫುಲ್ ಏನು ಮುಗೋಗ್ಬಿಡು ಅವಳು ಫೋಟೋ ಶೂಟಲ್ಲಿ. Tomorrow, the next day. ಗೈಸ್ ಶೂಟ್ ಎಲ್ಲ ಮುಗೀತು. ವಿ ಆರ್ ಗೋಯಿಂಗ್. ಇನ್ನು ನಾಷ್ಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ತಿಂಡಿ ಮಾಡಿಲ್ಲ, ಕಾಫಿ ಕುಡ್ದಿಲ್ಲ, ಏನು ತಿಂದಿಲ್ಲ, ಏನು ಮಾಡಿಲ್ಲ. ಇಡ್ಲಿ ಆಡ್ ಮಾಡಿದ್ದೀನಿ. ಮುಂದೆ ಹೊಟ್ಟೆ ಇರ್ತಕ್ಕಂಥ ತಿಂಡಿ ಮಾಡೋಕ್ಕೆ ಆಂಬಿಯನ್ಸ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಒಂಥರ ಏನಂತಾರೆ ಅವಾಗಿನ ಇದರಲ್ಲಿರುತ್ತಲ್ಲ ಆ ಥರ ಇದೆ ಗೈಸ್ ಆಂಬಿಯನ್ಸು. ಕ್ಯೂಟಾಗಿ ಯೂನಿಕ್ ಆಗಿದೆ. ಅಲ್ಲಿ ಮೇಲ್ಗಡೆ ಎಲ್ಲ ಲೈಕ್ ಇದು ಅಳ್ಗುಳಿ ಮನೆ ಚೆನ್ನಾಗಿದೆ, ಒಂಥರ ಥೀಮ್ ಕಾನ್ಸೆಪ್ಟ್ ಚೆನ್ನಾಗಿದೆ. ಗೈಸ್ ನಂದು ಬಂದಿದೆ. ಅರ್ಥ ಆಯ್ತು ಅನ್ಸುತ್ತೆ. ನಡಿ ಹೋಗೋಣ. ಇವಾಗ ನೆಕ್ಸ್ಟು ನಾವು ಹೋಗ್ತಾ ಇರೋದೆ ಎಲ್ಲಿಗೆ ಅಂದರೆ, ಎಲ್ಲಿಗೆ ಬೇಬಿ? ಈ ಚಿರತೆ ಕೈಲಿ ಹಿಡ್ಸಕ್ಕೆ. ಬಹಳ ಬೇಜಾರಾಗೋಗ್ಬಿಟ್ಟಿತ್ತು ನಮಗೆ. ಒಂದು ಏನ್ ಮಾಡುದು? ಇವಾಗ ನಾವೆಲ್ಲ ಬೆಂಗಳೂರು ಜೊತೆ ಹೋಗ್ತಾ ಇದೀವಿ. ಇವಾಗ ಎಲ್ಲಿಗೆ? ಇವಳು ತವ್ರ ಮನೆಗೆ. ಹೋಗ್ಬಿಟ್ಟು ಇವಾಗ ನಮ್ಮ ಅಮ್ಮನೂ ಜಾಯ್ನ್ ಆಗೋರೆ. ಅಲ್ಲಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಖತ್ ಮಳೆ ಬಂದ್ಬಿಟ್ಟಿತ್ತು. ನಾನು ಕಾರ್ ಡ್ರೈವ್ ಮಾಡ್ಕೊಂಬಂದೆ, ಇವಳು ಫುಲ್ ದಬಾಕ ಮಾಡ್ಕೊಬಿಟ್ಟಿದ್ಲು. ಗಾಯ್ಸ್ ಬಂದಿದ್ದೀವಿ ಇವಾಗೆಲ್ಲ ಬನ್ನಾರ್ಘಟ್ಟಾಗೆ. ನಾವು ಝೂ ನೋಡೋಣ ಅಂತ. ಝೂ ಅಲ್ಲಿ ಎಲ್ಲ ಪ್ರಾಣಿಗಳಿಗೂ ನಿಮಗೂ ತೋರಿಸ್ತೀವಿ. ಎಲ್ಲರೂ ಬಂದಿದ್ದೀವಿ, ನಾನು ಬಂದಿದ್ದೀವಿ, ಇವಳು ಬಂದವ್ರು, ನಮ್ಮ ಅಮ್ಮ ಬಂದವ್ರು, ನಮ್ಮ ಅಜ್ಜಿ ಓಡ್ ಬರ್ತಾವ್ರೆ. ಇಲ್ಲೆಲ್ಲ ಇವಾಗ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಎಲ್ಲ ಕಡೆ ತೆಕ್ಕೊಂಡು ಹೋಗೋದು. ಯಾವ್ಯಾವ ಪ್ರಾಣಿ ಸಿಗ್ತದೆ ನೋಡೋಣ. ಎಲ್ಲರೂ ಇವಾಗ ಎಂಜಾಯ್ ಮಾಡೋಣ. ಇಲ್ಲೊಂದು ಕ್ಯೂಟಾಗಿರೋ ಕೋತಿ ಮರಿ ಐತೆ. ನಾನು ಸಿನಿಮಾ ನೋಡಿ ಇವಾಗ ಹೋಗಿ ಟಿಕೆಟ್ ತಗೋತೀವಿ. ಹೋಗ್ಬಿಟ್ಟು ಹಂಗೆ ಟಿಕೆಟ್ ಮಾಡ್ಕೊಂಡು ಬರ್ತೀವಿ. ಎಷ್ಟು ರೂಪಾಯಿ ಕೊಟ್ಟಿದ್ದೀವಿ? 4 ಜನಕ್ಕೆ. ಏನ್ ಮಾಡ್ತೀವಿ ಅಂದ್ರೆ ನನ್ನ ವಾಯ್ಸೇ ಕೇಳಿಸಲ್ಲ, ನಮ್ಮ ಬೇಬಿ ಆಗ್ತದೆ. ಕೊಟ್ಟಿರೋದಕ್ಕೆ ಮಾಡ್ತಿರ್ಬೇಕು, ಡಿಸಪಾಯಿಂಟ್ ಆಗ್ಬಾರ್ದು. ಅಲ್ಲಿ ಪ್ರಾಣಿಗಳು ಪೂರ್ತಿ ಹತ್ರ ಬಂದು ನಮ್ಗೆ ಕಿಸ್ಕೊಂಡು ಖುಷಿ ಆಗುತ್ತೆ. ಅಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನಮ್ಮಮ್ಮನೇ ಡಿಸಪಾಯಿಂಟ್ ಆಗ್ಬಿಟ್ಟವ್ರೆ, ಯಾಕಂದ್ರೆ ಅವ್ರ ಮನೆಗೆ ಬಂದ ಅಲ್ವೇನು? ಇನ್ನೊಬ್ರಲ್ಲಿ ಗೋರಿಲ್ಲ ಬಂದಿದ್ದೀವಿ. AC ಬಸ್ಸಲ್ಲಿ ಫುಲ್ ವ್ಯೂ ಕಾಣಿಸುತ್ತೆ. ಮೊಬೈಲ್ ಕೂತವ್ರೆ, ನಾನು ಇಲ್ಲಿ ಕೂತಿದ್ದೀನಿ. ಫುಲ್ ಇವಾಗ ಒಂದು ಯಾವ್ದಾರ ಒಂದು ಪ್ರಾಣಿ ಫುಲ್ ಹತ್ರ ಬಂದಾಗ ಸೈಕ್ ಮಾಡಬೇಕು. ಏನು ಮಾಡಬೇಕು? ಮಾಡಬೇಕು. ಗಾಯ್ಸ್ ಬಂದೋ ಗಾಯ್ಸ್, ಫುಲ್ ಎಕ್ಸೈಟ್ ಆಗಿದ್ದೀವಿ. ಯಪ್ಪ ಇದ್ಯಾವುದು ಪ್ರಾಣಿ? ಗಾಯ್ಸ್ ಇಲ್ಲೆಲ್ಲೋ ಬಂದೋ ಗಾಯ್ಸ್, ನೋಡಿ ಹೆಂಗೈತೆ ಫುಲ್ಲು. ಜಿಂಕ ಜಿಂಕ, ಇವಿ ಜಿಂಕ.
ಗೈಸ್ ಜಿಂಕ ನೋಡಿ ಗಾಯ್ಸ್ ಜಿಂಕ ಆಯ್ತು ಹೋಗಲೇ ನಾನು ಜಿಂಕಾನೆ. ಮಾಡ್ತಾ ಇದೀನಿ ಇಲ್ಲೇ ಐತೆ ಆನೆ ಇಷ್ಟ ಹತ್ರಕ್ಕೆ ನೋಡಿ ಒಂದೊಂದು ಹೆಸರು ತರ್ತಾ ಇದೀನಿ ಫುಲ್ಲು ಅಮ್ಮ ಆನೆ ಬೆನ್ಮೇಲೆ ಹಾಕೊಂಡೈತಲ್ಲ ರೋಡಲ್ಲಿ ಬೆನ್ಮೇಲೆ ಹಾಕೊಂಡೈತ್ ನೋಡು गर्मी में पानी में अंदर है ಆನೆ ನೋಡಿ ಗಾಯ್ಸ್ ಆನೆ ज्यादा भाग ना पाए मतलब सब जा ना पाए तब तक भाग तो नहीं ಅಲ್ಲಿ ಇಟೇ ಐತೆ ಮರಿ ಆನೆ. देखो ಗಾಯ್ಸ್ ನೋಡಿ ಮರಿ ಆನೆ ಸೇಮ್ ಚಿನ್ಮಯ್ ತರನೇ हेलो सिद्धांत देखो इधर इसके आगे कौन क्या देख रहे हो ಹೆಂಗೈತೆ ಗಾಯ್ಸ್ ಇವಳ ತರನೇ ಕಪ್ಪು ಕರಿತೀವಿ बच्चा इधर भी है ಅಲ್ಲಿ ನೋಡು ಮನೆಗೆ ಹೋಯ್ತಾ ಇದೆ ಗಾಯ್ಸ್ ಇವಳು ನೋಡಿ ಗಾಯ್ಸ್ ಹೆಂಗ್ ನೋಡ್ತಾವಳೆ ಅವ್ರ ವಂಶದವ್ರು ಅಂದ್ಬಿಟ್ಟು ಫುಲ್ ಖುಷಿ ಇನ್ನೊಂದು ಬೋನ್ಗೆ ಎಂಟ್ರಿ ಆಗ್ತಾ ಇದೀವಿ ಇವಳು ಮನೆಗೆ ಹೋದಷ್ಟು ಫುಲ್ ಖುಷಿ ಆಯ್ತಾವಳೆ वो जगह पीछे चल रहा है ಚುಕ್ಕಿ ಚುಕ್ಕಿದು ನಿಮ್ಗೆ ಎಂತರ ಬೇಕಾ ಚಿರತೆ ಇದೆ ನೋಡಿ दो ऐसे ಸಿಂಹ ನೋಡಿ ಗಾಯ್ಸ್ ಸಿಂಹ ನೋಡಿ ಗಾಯ್ಸ್ ಸಿಂಹ मिलेंगे साथ ले चलो ना ಕಿಂಗ್ ಹೇಗೈತೆ ಸಿಂಹ लोग मेरे से देखने आते हैं कितना बड़ा है बहुत क्यूट है ಹೆಂಗೈತೆ नहीं करो दीदी ऐसा शीशा फोड़ कर अंदर घुस जाएगा हाँ टाइगर है सोया हुआ है ಹುಲಿ ನೋಡಮ್ಮ अभी जूम में भी ऐसे दिखेगा रुको ना ಹುಲಿ ನಮ್ದು ಹುಲ್ಲನ್ನು ನೋಡ್ತಾ ಇದ್ರೆ ಇದೇ ನೋಡ್ಕೊಂಡು ಹುಲಿ ನಿದ್ದೆ ಮಾಡ್ತಾ ಹುಲಿ ನಿದ್ದೆ ಮಾಡ್ತೈತೆ ಹೊಡೆದ್ರೆ ನಿನ್ನ ಮುಖ ಹಂಗೆ ಹುಳು ಅಂತ ಉದ್ರೋಗುತ್ತೆ ನೋಡಿ ಗಾಯ್ಸ್ ಆ ಹುಲಿ ಹುಲಿ ಎದೊಳ್ತು ಗಾಯ್ಸ್ ಹುಲಿ ಮೂಸ್ತೈತೆ ಗಾಯ್ಸ್ ವಾಸನೆ ನೋಡಿ ಹೆಂಗ್ ಕಾಣ್ತು. अच्छा खाने में ट्राई करना हाँ क्योंकि उधर उधर देख रहे हैं ಆ ಸಿಂಹ ಅದು ಇತ್ತಲ್ಲ ಅದು ಮಂಗಿತ್ತಲ್ಲ ಅದಕ್ಕೆ ಸಿಕ್ಕಿತ್ತು. टीप निकाले हुए हैं ಹುಲಿ ನೋಡ್ದ हाय बाय ಆ ನಾಯಿ ಅನ್ಕೋಬಿಟ್ಟ ಆ ನಾಯಿನ ಏನ್ ನೋಡೋದು ಅಂತ ಹೇಳ್ತಾಳೆ ಗಾಯ್ಸ್ ಹುಲಿ ಅದು ಹುಲಿ ಹುಲಿ ನಿಂತರ ಇಲಿ ಅಲ್ಲ ಅದು ಇವ್ರ ವಂಶದವರು ಪಾಪಗಳಿಂದ ಸಿಕ್ಕಿಲ್ಲ ಅಂತ ಬೇಜಾರಾಗ್ಬಿಟ್ಟವಳೆ ಹೊಡೆಯಕ್ ಬಿಟ್ಟವಳೆ ಗಾಯ್ಸ್ ಸಿಂಹದ ಕೈಲಿ ತಿಗಾಕ್ ಬದುಕಿಸ್ಬಿಡ್ತೀನಿ मुझे अपने घर जाना है मुझे घर जाना है. ಇಷ್ಟು ಕಾಡನ್ನೆಲ್ಲ ನಾಶ ಮಾಡ್ತಾರಲ್ಲ ಗಾಯ್ಸ್ ಎಷ್ಟು ಕಾಡಿದೆ ನೋಡಿ ಇಷ್ಟ ಒಳ್ಳೆ ವ್ಯೂ ಇಷ್ಟು ಕಾಡ್ಗಳು
ಕಾಳುಗಳನ್ನ ಕರೆದು ನಿಮ್ಮ ಮನೆ ಮರ ಎಲ್ಲ ಕಟ್ಟಬೇಕಾಗುತ್ತೆ. ನನ್ನ ವಾಯ್ಸ್ ಒಂಥರ ಸರಿಯಾಗಿ ಕೇಳಿಸಲ್ಲ, ಎಷ್ಟು ನಿಂತ್ಕೊಳ್ಳಿ ಇನ್ನೊಂದ್ಸಲಿ ವಾಯ್ಸ್ ಓವರ್ ಕೊಡ್ತಾರೆ. ವಾಯ್ಸ್ ಸಫಾರಿ ಎಂಡಾಗ್ತಿದೆ, ಬೇಜಾರಾಗ್ತಿದೆ. ಕಾಳನ್ನ ಬಿಟ್ಟೋಗೋಕ್ಕೆ ಮನಸ್ಸೇ ಬರ್ತಾ ಇಲ್ಲ ಗೈಸ್. ನೋಡಿ ಅಷ್ಟೆಲ್ಲ ಆನಂದವಾಗಿದೆ. ಇವಳು ಮಳ್ಕೊಬಿಟ್ಟವಳೆ ಪ್ರಾಣಿ ನೋಡಿ ಅಂದರೆ. ಯಾಕೆ ಗಾಯ್ಸ್, ಇವಾಗ ನಾವು ಹೋಗ್ತಾರೋ ಜಾಗನೇ ಇದು ಚಿಟ್ಟೆ ಉದ್ಯಾನವನ. ಇಲ್ಲಿ ಹೋಗ್ಬಿಟ್ಟು ನಿಮಗೆಲ್ಲ ಚಿಟ್ಟೆ ತೋರಿಸ್ತೀನಿ. ಚಿಟ್ಟೆ ನೋಡ್ತೀಯಮ್ಮ ಗಾಯ್ಸ್? ಚಿಟ್ಟೆ ಪಾರ್ಕ್ ಬಂದಿದ್ವಿ, ಎಲ್ಲರೂ ಆಲ್ಮೋಸ್ಟ್ ನೋಡಿರ್ತೀರಾ. ಇನ್ನೇನು ತೋರಿಸೋದು ರೀಸನ್ ಅದೆಲ್ಲ ಗೈಸ್. ಶಾದಿ ಕಾದು ಏನಿದ್ರು ಇಷ್ಟ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಬ್ಲಾಗು ಇದರಿಂದ ಫೋನ್ ಸ್ವಿಚ್ ಆಫ್ ಆಗುತ್ತೆ, ಇನ್ನೇನು ಕಂಟಿನ್ಯೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇದೆಲ್ಲ ನೋಡೋಣ. ನೆಕ್ಸ್ಟ್ ಸೊ ಲೈಕ್ ಮಾಡಿ, ಶೇರ್ ಮಾಡಿ, Comment ಮುಂದೆ ಮಾಡಿ. ಯಾವ ಬ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ, ಮಾಡಿ. ನಾವು ಅದನ್ನೇ ಮಾಡ್ತೀವಿ. ಬಾಯ್ ಗೈಸ್. ನಾವಿದು